ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ಅಪಘಾತ ಸಂಭವಿಸಿದ್ದು ಘಟನೆಯಲ್ಲಿ 5 ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಹಿರಿಯೂರಿನ ಜವರಗೊಂಡಹಳ್ಳಿ ಬಳಿ ಈ ದುರಂತ ಸಂಭವಿಸಿದೆ. ವಿರುದ್ಧ ದಿಕ್ಕಿನಿಂದ ಬಂದ ಕಂಟೈನರ್ ಡಿವೈಡರ್ ಏರಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ಬಸ್ ಹೊತ್ತಿ ಉರಿದಿದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಬಸ್ ತೆರಳುತ್ತಾ ಇತ್ತು. ಸ್ಥಳದಲ್ಲಿ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಕಂಡಕ್ಟರ್ ಹಾಗೂ ಡ್ರೈವರ್ ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಘಟನೆ ಕುರಿತಂತೆ ಪೂರ್ವ ವಲಯ ಐಜಿ ರವಿಕಾಂತೇಗೌಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಘಟನೆಯ ಬಗ್ಗೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿರಿಯೂರು ಕಡೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂಥ ಒಂದು ಕಂಟೈನರ್ ಲಾರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸೀಬರ್ಡ್ ಬಸ್ಸಿಗೆ ಮಧ್ಯರಾತ್ರಿ ಸುಮಾರು 2 ಗಂಟೆ ವೇಳೆಗೆ ವೇಗವಾಗಿ ಹೋಗಿ ಮೀಡಿಯನ್ ದಾಟಿ ಡಿಕ್ಕಿ ಹೊಡೆದಿದೆ. ಬಹುಶಃ ಅದು ಬಸ್ನ ಡೀಸೆಲ್ ಟ್ಯಾಂಕರ್ಗೆ ಹೊಡೆದಿರಬೇಕು ಅಂತ ಗೋಚರ ಆಗ್ತಾ ಇದೆ. ಹೀಗಾಗಿ ಅದು ಬೆಂಕಿ ಉಂಟಾಗಿ ಇಡೀ ಬಸ್ಸು ಸುಟ್ಟೋಗಿದೆ. ಇದುವರೆಗೆ ನಮಗೆ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ 4 ಶವಗಳು ನಮಗೆ ಒಳಗಡೆ ದೊರೆತಿದ್ದಾವೆ. 25 ಜನ ಸೇಫ್ ಆಗಿದ್ದಾರೆ, ಅಂದರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹೊರಗಡೆ ಇದ್ದಾರೆ ಬಸ್ ಪ್ಯಾಸೆಂಜರ್ಸ್. ಕಂಟೈನರ್ ಡ್ರೈವರ್ ಕೂಡ ಬೆಂಕಿಗೆ ಸಿಲುಕಿ ಸತ್ತಿದ್ದಾರೆ. ಒಟ್ಟು 5 ಜನ ಪ್ರಾಥಮಿಕವಾಗಿ ನಮಗೆ ತನಿಖೆಯಲ್ಲಿ ಸತ್ತಿರುವ ರೀತಿ ಕಂಡು ಬರ್ತಾ ಇದೆ. ಇನ್ನು ಗೋಕರ್ಣ ಮೂಲದ ರಶ್ಮಿ ಮಹಾಲೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಅನೇಕ ಬಾರಿ ರಶ್ಮಿ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟರೂ ಕೂಡ ರಶ್ಮಿ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಸದ್ಯ ರಶ್ಮಿ ಹುಡುಕಾಟಕ್ಕೆ ಪೊಲೀಸರು ಕುಟುಂಬಸ್ಥರು ಮುಂದಾಗಿದ್ದಾರೆ. ರಶ್ಮಿ ಬದುಕಿದ್ದಾರೋ ಇಲ್ವೋ ಅನ್ನೋದೇ ಈಗ ಅಸ್ಪಷ್ಟವಾಗಿದೆ. ಹಿರಿಯೂರು ಆಸ್ಪತ್ರೆಗೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಭೇಟಿ ಕೊಟ್ಟಿದ್ದಾರೆ. ಗಾಯಾಳು ಮಿಲನ ಆರೋಗ್ಯವನ್ನು ಎಸ್ಪಿ ವಿಚಾರಿಸಿದರು. ಆ ಬಳಿಕ ಮಾತಾಡಿದ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು, ಬಸ್ನಲ್ಲಿದ್ದ 32 ಪ್ರಯಾಣಿಕರ ಪೈಕಿ 25 ಪ್ರಯಾಣಿಕರನ್ನ ಟ್ರೇಸ್ ಮಾಡಿದ್ದೇವೆ. ಚಿಕ್ಕಮಗಳೂರು ಮೂಲದ ಮಿಲನ ಇದೇ ಬಸ್ಸಲ್ಲಿದ್ದರು. ಅವರು ನವ್ಯ ಮಾನಸ ಜೊತೆ ಪ್ರಯಾಣಿಸ್ತಾ ಇದ್ದರಂತೆ. ಬಸ್ ಅಪಘಾತವಾದಾಗ ಕಿಟಕಿ ಗಾಜಿನ ಮೂಲಕ ಮಿಲನ ಹೊರ ಬಂದಿದ್ದಾರೆ. ಅವರ ಜೊತೆಗೆ ಇದ್ದ ನವ್ಯ ಮಾನಸ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟ ನಡೆದಿದೆ ಅಂತ ಹೇಳಿದರು. ಯಾರಿಗೂ ಏನೂ ಇಶ್ಯೂಸ್ ಆಗ್ತಿಲ್ಲ. ಎಲ್ಲರೂ ತಗೊಂಡಿದ್ದಾರೆ. ಒಬ್ಬರು ಮಾತ್ರ ಇದ್ದಾರೆ. ಹೆಸರು ಮಿಲನ ಅಂತ ಚಿಕ್ಕಮಗಳೂರು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವ್ರಿಗೂ ಏನೂ ಮೇಜರ್ ಇಶ್ಯೂ ಇಲ್ಲ. ಅವರು ಹೇಳುವ ಪ್ರಕಾರ ಅವರಿಗೆ ಸಡನ್ ಆಗಿ ನಿದ್ದೆಯಲ್ಲೇ ಅವರು ಎದ್ದಿದಾಗ ಬಸ್ಗೆ ಬೆಂಕಿ ಹಾಕ್ಕೊಂಡಿದ್ದು. ಎಲ್ಲರೂ ಕೂಡ ಕಿಟಕಿಗಳನ್ನು ಬ್ರೇಕ್ ಮಾಡಿ ಹೊರಗಡೆ ಹೋಗ್ತಾ ಇದ್ರು. ಅವರು ಕೂಡ ಅದೇ ಥರ ಹೊರಗಡೆ ಬಂದಿದ್ದಾರೆ. ಜೊತೆ ಇರುವಂಥ ಇನ್ನೊಬ್ಬರು ಹಿರಿಯರು ನವ್ಯ ಮತ್ತು ಮಾನಸ ಇಲ್ಲಿವರೆಗೂ 32 ಜನರಲ್ಲಿ 25 ಜನ ಎಲ್ಲ ಸೇಫಾಗಿ ನಾವು ಟ್ರೇಸ್ ಮಾಡಿದ್ದೇವೆ. ಉಳಿದಂಥ 7 ಜನರಲ್ಲಿ ನಮಗೆ 4 ಬಾಡಿ ಸಿಕ್ಕಿದೆ. ಇನ್ನು 3 ಜನ ಇನ್ನೂ ಸಂಪರ್ಕಕ್ಕೆ ಬಂದಿಲ್ಲ. ಚಿತ್ರದುರ್ಗದಲ್ಲಿ ಭೀಕರ ಬಸ್ ದುರಂತ ಸಂಭವಿಸಿದೆ. ಘಟನೆಯಲ್ಲಿ ಬಸ್ನಲ್ಲಿದ್ದಂಥ 6 ಮಂದಿಯಲ್ಲಿ 4 ಮೃತಪಟ್ಟಿದ್ದಾರೆ. ಇನ್ನಿಬ್ಬರಾದ ನವ್ಯ ಹಾಗೂ ಮಾನಸ ನಾಪತ್ತೆಯಾಗಿದ್ದಾರೆ. ಇನ್ನುಳಿದ 4 ಮೃತದೇಹದ ಗುರುತು ಪತ್ತೆಗೆ ಅಧಿಕಾರಿಗಳು ಪರದಾಡ್ತಾ ಇದ್ದು ಡಿಎನ್ಎ ಪರೀಕ್ಷೆಗೆ ಮುಂದಾಗಿದ್ದಾರೆ. ಇನ್ನು ಹಿರಿಯೂರು ತಾಲೂಕು ಆಸ್ಪತ್ರೆ ಬಳಿ ನವ್ಯ ತಂದೆ ಗೋಳಾಡ್ತಾ ಇದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ನವ್ಯ ಮಾನಸ ಮಿಲನ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಏಪ್ರಿಲ್ನಲ್ಲಿ ನವ್ಯ ಮದುವೆ ನಿಶ್ಚಯ ಆಗಿತ್ತು. 3 ಗೆಳತಿಯರು ಸೇರಿ ದೇಗುಲಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಮಗಳ ಜೊತೆ ಮಾತನಾಡಿದ್ದೆ. ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ದೆ, ಆದರೆ ಸ್ವಿಚ್ಡ್ ಆಫ್ ಆಗಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿಂದ ಸರ್ ಸಿಗಂದೂರ್ಗ ಗೋಕರ್ಣ ಹೋಗ್ತೀನಿ ಅಂತ ಟ್ರಿಪ್ ಹಾಕಿದ್ರು ಸರ್. ದೇವಸ್ಥಾನ ರಜಾ ಇದೆ ಅಂದ್ಬಿಟ್ಟು ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ರಾತ್ರಿ ಫೋನಲ್ಲಿ ಮಾತಾಡಿದ್ರು ಸರ್. ಊಟ ಮಾಡಿ ಬಸ್ ಹತ್ತಿದ್ದೀವಿ ಅಂತ ಹೇಳಿದ್ರು ಅಷ್ಟೇ. ಜಾಪನ ಅಂತ ಹೇಳಿದ್ರು ಅಷ್ಟೇ ಸರ್. ಅದೇ ಲಾಸ್ಟ್ ಇನ್ನೇನು ಮಾತಾಡಿ ಬೆಳಿಗ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. 3 ಜನ ಫ್ರೆಂಡು ಸರ್, ಬೆಸ್ಟ್ ಫ್ರೆಂಡ್ ಅವರು, ಕ್ಲಾಸ್ಮೇಟ್ ಹಾಸನಿಂದಲೇ ಓದಿದ್ದವ್ರು ಮಲ್ನಾಡ್ ಕಾಲೇಜಲ್ಲಿ. ಆಗಿಂದೆಲ್ಲ ಬೆಸ್ಟ್ ಫ್ರೆಂಡ್ ಅವರು. ಮಾನಸ, ಮಿಲನ ಮತ್ತು ನವ್ಯ ಅವರು ಚಿಕ್ಕ 3ನೇ ಕ್ಲಾಸಿಂದ ಒಂದೇ ಜೊತೆಲಿ ಹೋದ್ರು, ಒಂದೇ ಕಂಪ್ನಿಲಿ ಕೆಲಸ ಮಾಡಿದ್ರು. ಮಿಲನ್ ಅವ್ರು ಮಾತಾಡ್ಸೋದ ಏನು ಹೇಳ್ತಾ ಇದ್ದಾರೆ ಅವರು? ಅದು ಅದೇ ಅವರು ಅದು ಹೇಳಿದ್ದು, ಹಿಂಗೆ ಈ ಥರ ಆಯಿತು, ಏನು ಗಾಬರಿಲ್ಲ, ನಾವು ಎತ್ತಗೆ ಚಿಳ್ಳಾದ ಅಂತ ಗೊತ್ತಿಲ್ಲ, ನಾನೊಂದು ಹಾಸ್ಪಿಟಲ್ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ.
ಬಸ್ ಅಪಘಾತದಲ್ಲಿ 25ಕ್ಕೂ ಹೆಚ್ಚು ಜನ ಬದುಕುಳಿದಿದ್ದಾರೆ. ಬಸ್ಸಲ್ಲಿದ್ದ ಕೆಲವರು ನಾಪತ್ತೆಯಾಗಿದ್ದಾರೆ, ಕೆಲವರ ಗುರುತು ಪತ್ತೆಯಾಗಿಲ್ಲ. ಇನ್ನು ಈ ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಪೊಲೀಸ್ ಇಲಾಖೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದೆ. ಮೃತರ ಗುರುತು ಪತ್ತೆಗೆ ಕುಟುಂಬಸ್ಥರ ಮಾಹಿತಿ ಸಂಗ್ರಹಿಸಲು 3 ನಂಬರ್ಗಳನ್ನು ನೀಡಲಾಗಿದೆ. ಯಾವುದೇ ನಂಬರ್ಗೆ ಕರೆ ಮಾಡಿದ್ರೂ ಮೃತರು ಗಾಯಾಳುಗಳ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಚಿತ್ರದುರ್ಗ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅಪಘಾತಕ್ಕೀಡಾದ ಬಸ್ ನೆಲಮಂಗಲ ಟೋಲ್ ಮೂಲಕ ಪಾಸ್ ಆಗಿದೆ. ಬಸ್ ದುರಂತದ ಕೊನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾತ್ರಿ 11:16ಕ್ಕೆ ನೆಲಮಂಗಲ ತುಮಕೂರು ಜಾಸ್ ಟೋಲ್ ಪಾಸ್ ಆಗಿದೆ. ಈ ಸಿಸಿಟಿವಿ ದೃಶ್ಯ ನ್ಯೂಸ್ 18 ಲಭ್ಯವಾಗಿದೆ. ಇನ್ನು ದುರಂತಕ್ಕೂ ಮುನ್ನ ತುಮಕೂರು ಜಿಲ್ಲೆ ಶಿರಾ ಬಳಿಯ ಕರಜೀವನಹಳ್ಳಿ ಟೋಲ್ ಬಳಿಯಲ್ಲಿ ಬಸ್ ಸಂಚಾರ ಮಾಡಿರುವಂತಹ ವಿಡಿಯೋ ಕೂಡ ನ್ಯೂಸ್ 18 ಲಭ್ಯವಾಗಿದೆ. ರಾತ್ರಿ 1:30ರ ಸುಮಾರಿಗೆ ಟೋಲ್ ಪ್ಲಾಜಾವನ್ನ ಬಸ್ ದಾಟಿದ್ದು, ಇದಾದ ಕೆಲ ಹೊತ್ತಲ್ಲೇ ಬಸ್ ಅಪಘಾತವಾಗಿದೆ, ಹೊತ್ತಿ ಉರಿದಿದೆ. ಅಪಘಾತದಿಂದ ಶಾಲಾ ಮಕ್ಕಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಿಂದ ದಾಂಡೇಲಿಗೆ ಪ್ರವಾಸಕ್ಕೆ ಅಂತ ವಿದ್ಯಾರ್ಥಿಗಳು ತೆರಳುತ್ತಾ ಇದ್ರು. ಅಪಘಾತದ ಕೆಲವೇ ಸೆಕೆಂಡ್ಗಳ ಮುನ್ನ ಸೀಬರ್ಡ್ ಬಸ್ ಶಾಲಾ ಮಕ್ಕಳಿದ್ದ ಬಸ್ ಅನ್ನ ಓವರ್ಟೇಕ್ ಮಾಡಿದೆ. ಇನ್ನು ಕಂಟೈನರ್ ಡಿಕ್ಕಿ ಆಗ್ತಾ ಇದ್ದಂತೆ ಸೀಬರ್ಡ್ ಬಸ್ ಶಾಲಾ ಬಸ್ನ ಮುಂಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಸ್ಕೂಲ್ ಪ್ರವಾಸದ ಬಸ್ ಕೂಡ ಜಖಂಗೊಂಡಿದೆ. ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ಸು ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟಿಗೆ ಬಂದು ಗುದಿಯುತ್ತೆ. ಸೊ ಸೀಬರ್ಡು ಬಂದು ನಮ್ಮ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ 2 ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಸರ್. ಸೊ ಅದು ಚಿತ್ರದುರ್ಗ ರೋಡಿಂದ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದು. ಸೊ ನಮ್ಮ ಕಡೆ ಬಂದಿರೋದು ಮೊದಲು ಹೆಂಗೆ ಆಯ್ತು ಸರ್ ಅಂದ್ರೆ ನಮ್ಮ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡು ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಇನ್ನು ಘಟನೆ ಕುರಿತಂತೆ ಮಂಜುನಾಥ್ ಅವರ ಸಹೋದರ ದೀಪಕ್ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ತಮ್ಮ ಸೇರಿ ಒಟ್ಟು 7 ಮಂದಿ ಗೋಕರ್ಣಕ್ಕೆ ಅಂತ ತೆರಳುತ್ತಾ ಇದ್ರು. ಬ್ಯಾಚುಲರ್ ಪಾರ್ಟಿ ಮಾಡೋಕೆ ಹೋಗ್ತೀವಿ ಅಂತ ಹೇಳಿದ್ರು. ನನ್ನ ತಮ್ಮನನ್ನ ಬಿಟ್ಟರೆ ಬಾಕಿ 6 ಜನ ಒಂದೇ ಕುಟುಂಬದವರು. ಸ್ನೇಹಿತರು ಕರೆದಿದ್ದಾರೆ ಅಂತ ನನ್ನ ತಮ್ಮ ಹೋಗಿದ್ದಾನೆ. ಮಂಜುನಾಥ್ಗೆ ಗಾಯಗಳಾಗಿದ್ದು ಉಳಿದವರು ಏನಾದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಗ್ರೂಪ್ನಲ್ಲಿ ಬಿಂದು ಹಾಗೂ ಅವರ 5 ವರ್ಷದ ಮಗು ಕೂಡ ಇತ್ತು. ಅಮ್ಮ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ ಅಂತ ಮಂಜುನಾಥ್ ಸಹೋದರ ಹೇಳಿದ್ದಾರೆ. ಅದೇ ಇವಾಗ ಪ್ರಾಣಕ್ಕೇನು ಅಪಾಯ ಇಲ್ಲ, 24 ಅವರ್ಸ್ ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ನೋಡ್ಬೇಕು ಏನಾಗುತ್ತೆ. ಒಟ್ಟು ಎಷ್ಟು ಜನ ಹೋಗಿದ್ರು ಸರ್? ಒಂದು 7 ಜನ ಹೋಗಿದ್ರು. ಎಲ್ಲಿಗೆ ಸರ್? ಎಲ್ಲಿಗೆ? ಗೋಕರ್ಣಕ್ಕೆ ಹೋಗಿದ್ರು. ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದು. ಎಲ್ಲರೂ ಸಂಬಂಧಿಕರೇನಾ? ನಿಮ್ಮ ಸಂಬಂಧಿಕರೇನಾ? ಇಲ್ಲ ನನ್ನ ತಮ್ಮ ಒಬ್ಬ ಇದರಲ್ಲಿರೋದು, ಮಿಗ್ದವರೆಲ್ಲ ಕಸಿನ್ಸು. ಆ ಕಸಿನ್ಸ್ಗೆ ನಮ್ಮ ತಮ್ಮ ಫ್ಯಾಮಿಲಿ ಫ್ರೆಂಡು. ನನಗೆ ನನ್ನ ತಂಗಿ ಫೋನ್ ಕಾಲ್ ಮಾಡಿದ್ದು ಅರ್ಲಿ ಮಾರ್ನಿಂಗು ಈ ಥರ ಆಗಿದೆ ಅಂತ. ಸೊ ಇಮಿಡಿಯೇಟ್ ಆಗಿ ಇರ್ಬೇಕು. ಅದೇ ಅಲ್ಲಿಂದ ಓಮ್ನಿಲೇನೋ ಕಾರಲ್ಲಿ ಯಾವುದ್ರಲ್ಲೋ ಕಾರಲ್ಲಿ ಆನ್ ದ ವೇಲ್ ಏನಂದರೆ ಯಾವ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಇಲ್ಲ ಅಂತ ಕಳಿಸಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲೇ ಅಡ್ಮಿಟ್ ಮಾಡಬೇಕಾಯ್ತು ಅಂತ. ಇನ್ನು ವೆಕೇಷನ್ಗಾಗಿ ಗೋಕರ್ಣ ಪ್ರವಾಸಕ್ಕೆ ಹೋಗ್ತಾ ಇದ್ರು. 21 ವರ್ಷದ ಮಗ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಸೇರಿದ್ದ. ಜಂಪ್ ಮಾಡಿ ಜೀವ ಉಳಿಸಿಕೊಂಡಿದ್ದಾರೆ ಅಂತ ಗಾಯಾಳು ಅನಿರುದ್ಧ್ ತಂದೆ ಹೇಳಿದ್ದಾರೆ. ಇನ್ನು ಗಾಯಾಳು ಸಹೋದರಿ ಚಂದನ ಕೂಡ ಮಾತನಾಡಿದ್ದಾರೆ. ಗಾಯ ಆಗಿದೆ, ದೇವರು ದೊಡ್ಡವನು, ಉಳಿದಿದೆ ಜೀವ ಅಂತ ಹೇಳಿದ್ದಾರೆ. My son was going for just a vacation in Gokarna. I just got a call in the night at 2 o'clock that the bus met with an accident. I don't have much details that what has happened and how it has happened because they tried to escape from the window. And they got some injuries and all. What happened after that we don't know. So that her friends, they picked them up and then we came to Sagar here. I got a call around 2 a.m. last night saying that for my parents and my sister that there's been like a collision with the truck and and they managed to jump out luckily. So but then they were all injured and at that time I was here and we didn't know what to do and then luckily her parents went to pick her up and then but then they all are injured and it's like sad to see them there but by God's grace nothing happens. So అందరితో మాట్లాడాను. వాళ్ళందరికీ ఇప్పుడు పర్లేదు కానీ అందరికీ దెబ్బలు తగిలాయి, అంతా నొప్పి అదంతా ఉంది. వాళ్ళు ఇద్దరు ఈవైలో పనిచేస్తున్నారు. ఒక అమ్మాయి ICICI ఫైనాన్స్ అకౌంటింగ్లో ఉన్నారు. ముగ్గురు. ಚಿತ್ರದುರ್ಗದಲ್ಲಿ ಬಸ್ ದುರಂತ ಪ್ರಕರಣ ಸಂಬಂಧ ಈಗಲೂ ಕೂಡ ಮೆಟಿಕುರ್ಕೆ ಟೋಲ್ ಸಮೀಪ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗಿದ್ದು ಟ್ರಾಫಿಕ್ ಅಲ್ಲಿ ಸಿಲುಕಿ ವಾಹನ ಸವಾರರು ಪರದಾಟವನ್ನು ಅನುಭವಿಸುತ್ತಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಕೂಡ ಅಪಘಾತದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಅನ್ನು ಮಾಡಿದ್ದು, ಅಪಘಾತದಲ್ಲಿ ಹಲವು ಪ್ರಯಾಣಿಕರು ಸಜೀವ ದಹನವಾದ ಘೋರ ದುರಂತದ ಸುದ್ದಿ ಕೇಳಿ ಎದೆ ನಡುಗ್ತು. ಅಪಘಾತದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಾರಣವನ್ನು ಪತ್ತೆ ಹಚ್ಚಲಾಗುತ್ತೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ. ಅಪಘಾತದಲ್ಲಿ ಮಡಿದ ಕುಟುಂಬಸ್ಥರ ದುಃಖದಲ್ಲಿ ನಾನು ಭಾಗಿ ಅಂತ ಬರ್ಕೊಂಡಿದ್ದಾರೆ. ಅಲ್ಲದೆ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಜೊತೆಗೆ ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆಯಾಗಿದೆ.